ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಪರೇಷನ್ ರಾಜಕಾಲುವೆಗೆ ಮುಂದಾಗಿದೆ. ಕೆಲ ದಿನದಲ್ಲಿಯೇ ಈ ರಾಜಕಾಲುವೆ ಒತ್ತುವರಿ ತೆರವಿಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ರಾಜಕಾಲುವೆಯ ಒತ್ತುವರಿ ತೆರವು ಓಕೆ, ಆದರೆ ರಾಜಕಾಲುವೆಯ ಹೂಳೆತ್ತೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಓವರ್ ಆಲ್ ಡೀಟೇಲ್ಡ್ ಮಾಹಿತಿ ಇದೆ, ನೋಡ್ಕೊಂಬನ್ನಿ. ರಾಜಕಾಲುವೆ ಒತ್ತುವರಿ ತೆರವಿಗೆ ಸಿದ್ಧತೆ. ರಾಜಕಾಲುವೆ ಹೂಳೆತ್ತುವುದು ಯಾವಾಗ, ಇನ್ನೆಷ್ಟು ದಿನ? ಸರಿಯಾಗಿ ಹೂಳೆತ್ತದ ಕಾರಣ ಮನೆಗಳಿಗೆ ನುಗ್ಗುವ ನೀರು. ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಮಳೆ ಬಂದರೂ ಕೆಲ ಏರಿಯಾಗಳು ಜಲಾವೃತವಾಗುತ್ತವೆ. ರಾಜಕಾಲುವೆಗೆ ಅಕ್ಕಪಕ್ಕದ ಏರಿಯಾಗಳ ಮನೆ, ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುತ್ತೆ. ಇದಕ್ಕೆಲ್ಲ ಪ್ರಮುಖ ಕಾರಣ ರಾಜಕಾಲುವೆಯು ಸರಿಯಾಗಿ ನಿರ್ವಹಣೆಯಾಗದಿರುವುದು ಅನ್ನೋ ಆರೋಪ ಇದೆ. ಈ ನಡುವೆ ಆಪರೇಷನ್ ಫುಟ್ಪಾತ್ ಒತ್ತುವರಿ ತೆರವು ಬೆನ್ನಲ್ಲೇ ಇದೀಗ ಜಿಬಿಯ ರಾಜಕಾಲುವೆಯ ಒತ್ತುವರಿ ತೆರವುಗೆ ಮುಂದಾಗಿದೆ. ಬೆಂಗಳೂರಲ್ಲಿ ಒಟ್ಟು 860 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳು ಇವೆ. ಇದರಲ್ಲಿ 233 ಕಿಲೋಮೀಟರ್ ಪ್ರಾಥಮಿಕ ಕಾಲುವೆಗಳು ಮತ್ತು 627 ಕಿಲೋಮೀಟರ್ ದ್ವಿತೀಯ ಹಂತದ ಕಾಲುವೆಗಳಿವೆ. ಇನ್ನು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿರುವಂತಹ 755 ಕಿಲೋಮೀಟರ್ ರಾಜಕಾಲುವೆ ಇದ್ದು, ಈ ಪೈಕಿ 93.96 ಕಿಲೋಮೀಟರ್ ರಾಜಕಾಲುವೆಯ ಹೂಳೆತ್ತುವ ಕೆಲಸ ಬಾಕಿ ಇದೆ. ಈ ಕೇಂದ್ರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಾಜಕಾಲುವೆಗಳ ಡಿಸಿಲ್ಟೇಷನ್ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 755 ಕಿಲೋಮೀಟರ್ ರಾಜಕಾಲುವೆಯ ಡಿಸಿಲ್ಟೇಷನ್ ನಮಗೆ ಟಾರ್ಗೆಟ್ ಇದ್ದಿದ್ದು. 661 ಕಿಲೋಮೀಟರ್ ಮಾಡಿದ್ದೀವಿ. 93 ಕಿಲೋಮೀಟರ್ ಮಾತ್ರ ಇನ್ನು ಬಾಕಿ ಇದೆ. ಅದನ್ನು ನಾವು ಪ್ರತಿ ವಾರ 15-20 ಕಿಲೋಮೀಟರ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು 2-3 ವಾರಗಳಲ್ಲಿ ನಾವು ಡಿಸಿಲ್ಟೇಷನ್ ಏನು ಬಾಕಿ ಇದೆ ಅವುಗಳೆಲ್ಲವನ್ನು ಲೆಂತನ್ನು ಕವರ್ ಮಾಡ್ತೀವಿ. ಹಾಗಾಗಿ ಅದನ್ನು ಕವರ್ ಮಾಡೋದ್ರಿಂದ ಯಾವುದೇ ಫ್ಲಡ್ಡಿಂಗ್ ಆಗಲಿ ಇನ್ನೊಂದಾಗಲಿ ಆಗಲಿಕ್ಕೆ ಅವಕಾಶ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸ್ತಾ ಇದ್ದೀವಿ. ರಾಜಕಾಲುವೆಯ ಒತ್ತುವರಿ ತೆರವು ಜೊತೆಗೆ ಹೂಳೆತ್ತುವ ಕೆಲಸ ಆಗಬೇಕಿದೆ. ಈ ಎರಡು ಕೆಲಸ ಆದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸಮಸ್ಯೆ ಸೃಷ್ಟಿಯಾಗ್ತಿರುವಂತ ಮಳೆಯಿಂದ ಸಂತಸ ಸೃಷ್ಟಿಯಾಗುತ್ತೆ ಅನ್ನೋದು ಸಿಟಿ ಮಂದಿಯ ಅಭಿಪ್ರಾಯ.